ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರತೀಕ್ ರಾಯ್. ನಿಮ್ಮ PRK ಸ್ಟುಡಿಯೋಸ್ಗೆ ಸ್ವಾಗತ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಎಂಬ ಪುಟ್ಟ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ನಶಿಸಿ ಹೋಗುತ್ತಿರುವಂತಹ ಬಹುದೊಡ್ಡ ಉದ್ಯಮ ಅದು ಮಗ್ಗ ಅಥವಾ ಹ್ಯಾಂಡ್ಲೂಮ್. ಅಂದ ಚಂದದ ಸೀರೆಗಳನ್ನು ತಯಾರಿಸುವ ನೇಕಾರರ ಜೀವನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಒಂದು ವಿಶೇಷವಾದ ಸುದ್ದಿಯನ್ನು ನಿಮಗೆ ತಂದಿದ್ದೀನಿ. ಎಲ್ಲರೂ ಸೀರೆ ಬಗ್ಗೆ ಮಾತಾಡ್ತಾರೆ. ಸೀರೆಗೆ ಅಷ್ಟು ರೇಟ್ ಕೊಟ್ಟಿದ್ದೀನಿ, ಸೀರೆಗೆ ಇಷ್ಟು ಕೊಟ್ಟಿದ್ದೀನಿ, ಸೀರೆ ಅಷ್ಟು ಚೆನ್ನಾಗಿದೆ, ಸೀರೆ ಇಷ್ಟು ಚೆನ್ನಾಗಿದೆ ಅಂತ. ಅಂದರೆ ಸೀರೆ ನಮ್ಮ ಭಾರತೀಯ ನಾರಿಯರ ಒಂದು ಸಾಂಸ್ಕೃತಿಕ ಉಡುಗೆ. ಆ ಸೀರೆ ಬಗ್ಗೆ ಹಲವಾರು ಶಾಪ್ಗಳು ಅಥವಾ ಶೋರೂಮ್ಗಳು ಬೇರೆ ಬೇರೆ ರೀತಿಯಾದಂತಹ ಅದಕ್ಕೊಂದು ಪ್ರೈಸನ್ನು ನಿಗದಿ ಮಾಡಿ ಅದನ್ನು ಮಾರುಕಟ್ಟೆಗೆ ತಂದು ಅದನ್ನ ನಮ್ಮ ಮಹಿಳಾ ಮನೆಯವರು ಅದನ್ನ ತಗೊಂಡು ಎಲ್ಲ ಎಷ್ಟೆಷ್ಟೋ 1,000ದಿಂದ ಹಿಡಿದು ಎಷ್ಟು ಲಕ್ಷದವರೆಗೆ ಇವಾಗ ಮಾರುಕಟ್ಟೆಯಲ್ಲಿ ಸೀರೆ ಸಿಗ್ತದೆ. ಆದ್ರೆ ಆ ಸೀರೆ ಮಾಡುವ ನೇಕಾರರ ಬದುಕು ಹೇಗಿದೆ? ಒಂದು ಸೀರೆ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ, ಒಂದು ಸೀರೆಗೆ ಅವರು ತೆಗೆದುಕೊಳ್ಳುವಂತಹ ಸಮಯ ಎಷ್ಟು, ಆ ಸೀರೆ ಮತ್ತು ಆ ನೂಲಿನ ಜೊತೆಗೆ ಅವರ ಬದುಕು ಎಷ್ಟು ಕಷ್ಟ ಇದೆ, ಅಥವಾ ಅವರ ಬದುಕಿನ ಒಂದು ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ತರುವಂತಹ ನಾನು ಪ್ರಯತ್ನ ಮಾಡ್ತೀನಿ. ಸರ್, ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ನಾವೆಲ್ಲ ಆನ್ಲೈನ್ ದುನಿಯಾದಲ್ಲಿ ಇದ್ದೀವಿ, ಕಾಮರ್ಸ್ ದುನಿಯಾದಲ್ಲಿ. ಅಲ್ಲಿ ಏನಾಗಿದೆ ಅಂದ್ರೆ 200 ರೂಪಾಯಿ 300 ರೂಪಾಯಿಗೆ ಒಂದೊಂದು ಸಾರಿ ಸಿಗ್ತದೆ. ಆದ್ರೆ ಎಷ್ಟೋ ಜನರಿಗೆ ಆಶ್ಚರ್ಯ, ವೈಯಕ್ತಿಕವಾಗಿ ನನಗೂ ಕೂಡ ಆಶ್ಚರ್ಯ ಇದೆ, ಒಂದು ಸಾರಿ 300 ರೂಪಾಯಿಗೆ ಸಿಗ್ಬಹುದಾ? ಹಾಗಾದ್ರೆ ಆ ಸಾರಿಯನ್ನ ಹೇಗ್ ಮಾರ್ತಾರೆ? ನಾವು ಇಲ್ಲಿ ಇಷ್ಟು ಕಷ್ಟ ಬಿದ್ದು ಮಾಡಿ ಇದನ್ನ ಕಸ್ಟಮರಿಗೆ ಕೊಟ್ರೆ ಅಷ್ಟೊಂದು ಇದಕ್ಕೆ ಅಷ್ಟು ರೇಟ್ ಇದೆಯಾ ಅನ್ನೋ ಒಂದು ಮನೋಭಾವನೆ ನಿಮ್ಮೆಲ್ಲರಲ್ಲಿ ಬಂದ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅದು ಯಾಕೆ ಬಂದಿರೋದಂದ್ರೆ ಈ ಆನ್ಲೈನ್ ದುನಿಯಾದಿಂದಾಗಿ ಇದೆಲ್ಲ ಈ ರೀತಿಯ ಮನೋಭಾವನೆ ಎಲ್ಲರಲ್ಲಿ ಬಂದಿದೆ. ಸೊ ಸರಿ, ಆನ್ಲೈನ್ ಮತ್ತೆ ನಿಮ್ಮಲ್ಲಿ ಇರುವಂತಹ ಸೀರೆಗಳ ವ್ಯತ್ಯಾಸಗಳೇನು? ನಮ್ಮಲ್ಲಿ ಕ್ವಾಲಿಟಿ ಇರುತ್ತೆ ಸೀರೆ, ಆನ್ಲೈನ್ ಅಲ್ಲಿ ಕ್ವಾಲಿಟಿ ಇರೋದು. ಅವನು ನೋಡಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಬುಕ್ ಮಾಡಿ ಬಂದ್ಮೇಲೆ ತಾನೇ ಗೊತ್ತಾಗೋದು. ನಮ್ದಾದ್ರೆ ಅಕಸ್ಮಾತ್ ನೋಡ್ತೀರಿ, ಕ್ವಾಲಿಟಿ ಇದೆ ತಗೊಳ್ಬೋದು, ಇಲ್ಲಾಂದ್ರೆ ಮನೆಗೆ ಹೋಗ್ಬೋದು. ಇಲ್ಲಿ ಸೀರೆ ಚೆನ್ನಾಗಿದೆ ತಾನೇ ಎಲ್ರು ಬರೋದು. ಸೀರೆ ಚೆನ್ನಾಗಿಲ್ಲ ಯಾರು ಬರ್ತಾರೆ? ಒಂದ್ಸತಿ ಬುಕ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಬುಕ್ ಮಾಡ್ತಾರೆ, ಅವ್ರು ಮಾಡೋದಿಲ್ಲ, ಬೇರೆ ತರ ನೋಡ್ತಾರೆ. ಆತರ ಇವಾಗ ಇಲ್ಲಾಂದ್ರೆ ಕಣ್ಣಲ್ಲಿ ನೋಡ್ಬೋದು, ಅದ್ರಲ್ಲಿ ಎಲ್ಲ ಕಳಿಸ್ತಾನೆ, ಮತ್ತೆ ರಿಟರ್ನ್ ಮಾಡ್ಬೇಕು ಅವರು. ಇದೇನಿಲ್ವಲ್ಲ, ನೀವು ಇಲ್ಲೇ ನೋಡ್ಬಿಟ್ಟು ಕ್ವಾಲಿಟಿ ಇದೆ ತಗೊಂಡು ಹೋಗ್ಬೋದು, ಚೆನ್ನಾಗಿದೆ ಅಂದ್ರೆ ಮತ್ತೆ ಒಬ್ಬರು ಬರ್ತಾರೆ. ಸೀರೆ ಚೆನ್ನಾಗಿಲ್ಲ ಅಂದ್ರೆ ಬರೋದಿಲ್ಲ. ನಮ್ ಸೀರೆ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಇರುತ್ತೆ. ಅದರಿಂದ ನಮ್ಗೆ ಕೂಲಿನ 550 ರೂಪಾಯಿ ಕೊಡ್ತಾರೆ. ಅವ್ರು 300 ರೂಪಾಯಿ ಸೀರೆ ಕೊಟ್ರೆ ನಮ್ಗೆ ಈ ಕೂಲಿನ 550 ಕೊಡಕ್ ಆಗುತ್ತೆ. ಅವರು ಬಂಡವಾಳನೇ 500 ರೂಪಾಯಿ ಬಿದ್ದಿರುತ್ತೆ. ಎಷ್ಟಾಯ್ತು? 1,100-200 ರೂಪಾಯಿ ಆಯ್ತು. ಅವನಿಗೆ ಲಾಭ ಬೇಕು, ಲಾಭ ಇಲ್ದಿದ್ದು ಯಾರು ಮಾಡೋದಿಲ್ಲ. ಅವ್ನಿಗೊಂದು 300 ರೂಪಾಯಿ ಲಾಭ ಇಟ್ಕೊಂಡು ಅವ್ನು 1,500 ಕೊಡ್ತಾನೆ. ಇವಾಗ ಏನಾಗಿದೆ ಅಂದ್ರೆ, ಇನ್ನೊಂದು ಎಲೆಕ್ಟ್ರಿಕ್ ಮಗ ಬಂದಿದೆ, ಅದ್ರಲ್ಲಿ ಸೀರೆ 500-600ಗೆ ಕೊಡ್ತಾ ಇದ್ದಾರೆ. ನಮ್ದು ಸೀರೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಾವು 1,500 ರೂಪಾಯಿ ಹೇಳ್ತೀರಿ, ಅವ್ರಿಗೆ 3 ಸೀರೆ ಬರುತ್ತೆ ಅದ್ರಲ್ಲಿ. ಆತರ ಆಗ್ಬಿಟ್ಟಿದೆ ವ್ಯತ್ಯಾಸ ಇವಾಗ. ಆದ್ರಿಂದ ಇವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಸೀರೆ ಮೂವಿಂಗ್ ಇಲ್ಲ, ಆ ಮೂವಿಂಗ್ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಆತರ ಅಲ್ಲಿ ಹಿಡಿದಿದ್ದಾರೆ ಎಲ್ಲಾನು. ನಮ್ ಮೂವಿಂಗ್ ಕಮ್ಮಿ ಆಗ್ಬಿಟ್ಟಿದೆ, ಡಿಮ್ಯಾಂಡ್ ಕಮ್ಮಿ ಆಗಿದೆ. ನೋಡಿ ಸ್ನೇಹಿತರೆ, ಆನ್ಲೈನ್ ದುನಿಯಾದ ಸಾರಿಗಳಿಗೆ ಎಲ್ಲ ಜನಗಳು ಎದ್ದು ಬಿದ್ದು ಅದನ್ನೇ ತಗೊಂತಿರೋದ್ರಿಂದ ನಮ್ಮ ಕೈಮಗ್ಗದ ಸಾರಿಗಳು, ಇಲ್ಲಿ ಇವರು ಮಾಡುವಂತಹ ಸಾರಿಗಳಿಗೆ ಮಾರ್ಕೆಟ್ ಕಡಿಮೆ ಆಗ್ತದೆ. ಹೀಗೆ ಇದು ಮುಂದೆ ಹೋದ್ರೆ ಮುಂದಿನ ದಿನದಲ್ಲಿ ಮಗ್ಗ ಮಾಡೋರೇ ಇರೋದಿಲ್ಲ. ನಮಗೆ ಸಾರಿಯೇ ಎಲ್ಲದಕ್ಕೂ ನಾವು ಆನ್ಲೈನ್ಗೆ ಹೋಗ್ಬೇಕಾಗ್ತದೆ. ಆನ್ಲೈನ್ ಅಲ್ಲಿ ಅವ್ರು ಮಾಡುವಂತಹ ಕಳಪೆ ಮಟ್ಟದ ಸಾರಿಗಳನ್ನೇ ನಾವು ಪರ್ಚೇಸ್ ಮಾಡುವಂತಹ ದಿನಗಳು ಬಹಳ ದೂರ ಇಲ್ಲ. ಸರ್, ಇದಕ್ಕೆ ಎಷ್ಟು, ಈ ಸೆಟಪ್ಗಳಿಗೆ ಎಷ್ಟಾಗ್ತದೆ? ಒಂದು ಮಿಷಿನಿಗೆ ಎಷ್ಟಾಗ್ತದೆ? ಈ ಫುಲ್ ಸೆಟಪ್ ಮಾಡ್ಬೇಕಂದ್ರೆ ಒಂದು 5 ಲಕ್ಷ ಆಗುತ್ತೆ ಒಂದಕ್ಕೆ.
5 ಲಕ್ಷ ಇದೆಲ್ಲ ಫುಲ್ ಸೆಟ್ ಫುಲ್ ಸೆಟ್ ಮಾಡ್ಬೇಕು. 5 ಲಕ್ಷ ಬಂಡವಾಳ ಹಾಕಿ ನಮಗೆ ಸೀರೆ ಮೂವ್ಮೆಂಟ್ ಇಲ್ಲ ಅಂದ್ರೆ ಜೀವನ ಹೇಗೆ? ಜೀವನ ತುಂಬಾ ಕಷ್ಟ ಆಗುತ್ತೆ. ಕಷ್ಟ. ಮೂವಿಂಗ್ ಇದ್ರೆ ಸ್ವಲ್ಪ ಪರವಾಗಿಲ್ಲ, ಮೂವಿಂಗ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಕಿರೋ ಬಂಡವಾಳನು ಬರೋದಿಲ್ಲ. ಬರೋದಿಲ್ಲ. ಇವಾಗ ಅದು ಉಕ್ಸ್ ಲೆಕ್ಕ, ಒಂದ್ ಪಿನ್ ಲೆಕ್ಕ, ಪಿನ್ನಿಗೆ 220 ರೂಪಾಯಿ. ನಾವು ಎಷ್ಟು ಉಕ್ಸ್ ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್. ಇನ್ನ ದೊಡ್ಡದು ಬರುತ್ತೆ ಅದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಹುಕ್ಸ್ ಅಂದ್ರೆ ಏನದು? ಅದು ಒಂದು ಈ ತರ ಇದೆಯಲ್ಲ, ಇದು ಒಂದು ಉಕ್ಸ್, ಒಂದು ಉಕ್ಸ್, ಒಂದು ಉಕ್ಸ್ ಒಂದು ದಾರ ಲೆಕ್ಕ, ಒಂದು ದಾರ ಅಲ್ಲಿ ಮೇಲೆ ಇರುತ್ತೆ. ಇದು ಅದು ಇದು ಎಷ್ಟು ಬೇಕಾದ್ರೂ ಕಟ್ಕೋಬಹುದು. ಅವ್ರು ಇದೆಯಲ್ಲ ಅದು ಒಂದು ಉಕ್ಸ್ ಲೆಕ್ಕ. ಒಂದು ಬ್ಯಾಟ್ರ 8 ಉಕ್ಸ್ ಇರುತ್ತೆ ಅದ್ರಲ್ಲಿ ಒಂದ್ರಲ್ಲಿ. ಅದ್ರ ಮೇಲೆ 960 ಉಕ್ಸ್ ಇದೆ ಅದು. ಆದ್ರೆ ಒಂದು ಉಕ್ಸ್ಗೆ 220 ರೂಪಾಯಿ, 2.5 ಲಕ್ಷ ಆಗೋಯ್ತು. 2.5 ಲಕ್ಷ ಅಲ್ಲೇ ಆಯ್ತು. ಅಲ್ಲೇ ಆಯ್ತು. ಅದ್ರ ಮೇಲೆ GST ಎಲ್ಲ ಸೇರಿ ಜೊತೆಗೆ 2ರಿಂದ ಇವಾಗ 5 ಲಕ್ಷ ಆಗಿದೆ. 5 ಲಕ್ಷ ಇದು ಬಿಟ್ಟು ಕೆಳಗಡೆ ಬಿಟ್ಟು. ಇವಾಗ ಇದು ಕಂಪ್ನಿನಲ್ಲಿ 1,60,000 ಇದು ಮಗ 1,03,000 ಅದು ಆಗಾಯ್ತು. ಅದು ಅಲ್ಲ 10 ಲಕ್ಷ ಬೇಕು. 10 ಲಕ್ಷ ಬೇಕು. 2 ಮಗ ಫುಲ್ ರನ್ ಮಾಡಷ್ಟಕ್ಕೆ 10 ಲಕ್ಷ ಬೇಕಾಗುತ್ತೆ. 10 ಲಕ್ಷ ಮಾಡಿದಾಗ ನೀವು ದಿನಕ್ಕೆ ಮಿನಿಮಮ್ ಆದ್ರೂ 1,000-2,000 ರೂಪಾಯಿ ನಿಮ್ಮ ಕೂಲಿ ಬಿಟ್ಟು 2,000 ರೂಪಾಯಿ ನಿಮ್ಗೆ ಬರ್ಲೇಬೇಕು. ಇಲ್ಲಾಂದ್ರೆ ಅದನ್ನ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. 2,000 ಸಂಪಾದನೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ಇದನ್ನ ನಡ್ಸಕ್ಕೆ ಸಾಧ್ಯ ಇಲ್ಲ, ಭಾರಿ ಕಷ್ಟ ಆಗ್ತದೆ. ನೋಡಿ, ಇದು ನಮ್ಮ ನೇಕಾರರ ಜೀವನ. ಅವರ ಜೀವನ ಎಷ್ಟು ಕಷ್ಟ ಇದೆ ಎಲ್ಲ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಏನಂದ್ರೆ ಎಲೆಕ್ಟ್ರಿಕಲ್ ಮಗದಲ್ಲಿ ಅವ್ರಿಗೆ ಕೂಲಿ ಕಮ್ಮಿ ಕೊಡ್ತಾರೆ. ಅವರು ದಿನದ ಲೆಕ್ಕನೂ ಕೊಡ್ಬೋದು, ಸೀರೆ ಲೆಕ್ಕನೂ ಕೊಡ್ಬೋದು, ನಮಗ್ ಗೊತ್ತಿಲ್ಲ. ಕೆಲವು ಕಡೆ ಎಲ್ಲ ಸೀರೆ ಲೆಕ್ಕ ಅಂದ್ರೆ 100 ರೂಪಾಯಿ 120 ರೂಪಾಯಿ ಕೊಡ್ತಾ ಇದಾರೆ. ಅವರು ಸೀರೆ ಕಮ್ಮಿ ಕೊಡ್ತಾರೆ, ಕೂಲಿ ಕಮ್ಮಿ. ನಮ್ಗೆ ಸೀರೆಗೆ 550 ರೂಪಾಯಿ ಕೊಡ್ತಾರೆ. ಆ ತರ ವ್ಯತ್ಯಾಸ ಇರೋದ್ರಿಂದ ಅವ್ರು ಕಮ್ಮಿ ಕೊಡ್ತಾರೆ. ಅದು ಕ್ವಾಲಿಟಿನೂ ಈ ತರ ಕ್ವಾಲಿಟಿ ಅದ್ರಲ್ಲಿ ಆ ಮಗದಲ್ಲಿ ಬರೋದಿಲ್ಲ. ಕೆಲವು ಕಡೆ ಅವ್ರು ಕೆಲವು ಕೂಡಿ ತಿಂಗಳು ಪೇಮೆಂಟ್ ಕೊಡ್ತಾರೆ, ಕೆಲವು ಕಡೆ ಕೆಲವು ಫ್ಯಾಕ್ಟ್ರಿನಲ್ಲಿ ಅದೆಲ್ಲ ಇರುತ್ತೆ. ಕೆಲವು ಕಡೆ ಸೀರೆ ಲೆಕ್ಕ ದೊಡ್ಡ ಫ್ಯಾಕ್ಟ್ರಿಗಳು ತಿಂಗಳು ಪೇಮೆಂಟ್ ಇರುತ್ತೆ, ಸೀರೆ ಲೆಕ್ಕನೂ ಇರುತ್ತೆ. ಇವರು ಕೂಲಿಯವರು ಯಾವ ಕೆಲವು ಫ್ಯಾಕ್ಟ್ರಿನಲ್ಲಿ ಕೊಡ್ತಾರೆ, ಕೆಲವು ಫ್ಯಾಕ್ಟ್ರಿನಲ್ಲಿ ಕೊಡೋದಿಲ್ಲ. ಇಂಟು ಮಿನಿಮಮ್ ಡ್ಯೂಟಿ ಕೊಟ್ಟಿರ್ತಾರೆ, 8 ಅವರ್ ಆ ತರ ಕೊಟ್ಟಿರ್ತಾರೆ. ಮತ್ತೆ ಬೇರೆಯವರು ಬಂದು ಮಾಡ್ತಾ ಇರ್ತಾರೆ. ನಮ್ ಕಡೆ ಏನಿಲ್ಲ, ನಾವೇ ಮಾಡ್ಬೇಕು. ನೀವೇ ಮಾಡ್ಬೇಕು. ಫ್ಯಾಕ್ಟ್ರಿನೆಲ್ಲ ಆ ತರ ಇರುತ್ತೆ, ನಮ್ ಕಡೆ ಆ ತರ ಏನಿಲ್ಲ, ನಾವೇ ಮಾಡ್ಬೇಕು. ಬೆಳಗಿಂದ ಸಾಯಂಕಾಲ ಮಾತ್ರ 2 ಸೀರೆ ಮಾಡ್ಬೋದು. ಇಲ್ಲಾಂದ್ರೆ ತುಂಬಾ ಕಷ್ಟ. ಒಂದೀಗ ಇದು ಪ್ರೊಸೆಸ್ ಹೇಗೆ? ಒಂದು ಸೀರೆ ಮಾಡಿ ನೀವು ಇದನ್ನ ಮತ್ತೆ ಏನ್ ಮಾಡ್ತೀವಿ? ಅದನ್ನ ಪಾಲಿಶ್ಗೆ ನಾವು ಮಾಡೋದಿಲ್ಲ. ಅಂಗಡಿ ಓನರ್ ಇದಲ್ಲ, ಅವ್ರೆ ನಾವು ಪಾಲಿಶ್ ಮಾಡಿದ್ರೆ ಅವ್ರು ತಗೊಳ್ಳಲ್ಲ ಸೀರೆ. ಅವ್ರ ಅಂಗಡಿ ಕೊಡ್ತಾರಲ್ಲ, ಅವರೇ ಪಾಲಿಶ್ ಮಾಡ್ತಾರೆ. ಓಕೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ. ಸೀರೆ ಮಾಡಿದ್ರೆ ಸಾಲದಿಲ್ಲ, ಸೀರೆ ಎಲ್ಲ ಕೆಲಸ ಮುಗ್ದ ನಂತರ ಅದನ್ನು ಪಾಲಿಶ್ ಕೂಡ ಮಾಡಬೇಕಾಗ್ತದೆ. ಪಾಲಿಶ್ ಮಾಡಿ ಅದು ಇವರ ಓನರ್ ಇದನ್ನ ಪಾಲಿಶ್ ಮಾಡ್ತಾರೆ. ನಂತರ ಮಾಡೋದಿಲ್ಲ, ಅಂಗಡಿಯವರು ಮಾಡ್ಕೊಂತಾರೆ. ಓನರ್ ಮಾಡಿದ್ರೆ ತಗೊಳ್ಳಲ್ಲ, ಅಂಗಡಿಯವನೇ ಮಾಡ್ತಾರೆ. ಅಂಗಡಿಯವರೇ ಯಾವ ತರ ಬೇಕೋ ಆ ತರ ವರ್ಕ್ ಮಾಡಿಸಿ ಅದಕ್ಕೆ ಇದ್ ಮಾಡ್ತಾರೆ. ಇವಾಗ ಇಷ್ಟಕ್ಕೆ ಸೀರೆ ಹೋಗೋದಿಲ್ಲ, ಇದಕ್ಕೆ ಅವ್ನು ವರ್ಕ್ ಮಾಡಿಸ್ತಾನೆ, ಬೇರೆ ತರ ಪಾಲಿಶ್ ಮಾಡಿಸಿ ಅದಕ್ಕೇನೋ ಸ್ಟೋನ್ಸ್ ಅದು ಇದೆಲ್ಲ ಮಾಡಿಸಿ ಡಿಸೈನ್ ಮಾಡಿ ಇನ್ನು ಚೆನ್ನಾಗಿ ಕಾಣಿಸೋ ಮಾಡ್ತಾರೆ. ಅದಕ್ಕೆ ಏನ್ ವರ್ಕ್ ಮಾಡ್ಬೇಕು ಆ ತರ ಮಾಡಿಸ್ಬಿಟ್ಟು ಅವ್ರು ಮಾಡ್ತಾರೆ. ಸೊ ನೋಡಿದ್ರಲ್ಲ ಎಷ್ಟು ಇವರ ಜೀವನದ ಬಗ್ಗೆ ನಾವು ಸ್ವಲ್ಪ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಯಾಕಂದ್ರೆ ಎಲ್ಲರಿಗೂ ಸೀರೆ ಹಾಗಿರ್ತದೆ, ಸೀರೆ ಹೀಗಿರ್ತದೆ, ಸೀರೆಯಲ್ಲಿ ಅಷ್ಟು ಲಾಭ, ಸೀರೆ ಇದ್ರಲ್ಲಿ ಇಷ್ಟು ಲಾಭ ಅಂತೆಲ್ಲ ನಾವೇನೇನೋ ನಮ್ಮ ಮನಸ್ಸಿಗೆ ಬಂದಂತೆ ಅಂದ್ಕೊಂಡಿರ್ತೀವಿ. ಆದ್ರೆ ಒಂದು ಸೀರೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಒಂದು ಸೀರೆ ಹಿಂದಿನ ಶ್ರಮ ಎಷ್ಟಿದೆ, ಒಬ್ಬ ನೇಕಾರನ ಬದುಕು ಇದರ ಬೆಳಗ್ಗೆಯಿಂದ ರಾತ್ರಿವರೆಗೆ ಇದ್ರ ಜೊತೆನೆ ಇರಬೇಕು. ಈ ನೂಲಿನ ಜೊತೆಗೆ ಅವನ ಜೀವನ. ಇಷ್ಟು ಕಷ್ಟ ಬಿದ್ರೂ ಅವನಿಗೆ ಸಿಗುವಂತಹ ರಿಟರ್ನ್ಸ್ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಕಡಿಮೆ. ಹಾಗಿರ್ಬೇಕಾದ್ರೆ ನಾವೆಲ್ಲರೂ ಒಂದು ಸಮಾಜದ ನಾಗರಿಕರಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ ನೇಕಾರರಿಗೂ ಕೂಡ ನಾವು ನಮ್ಮ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಯಾಕಂದ್ರೆ ನಾವು ಇವ್ರನ್ನ ಪ್ರೋತ್ಸಾಹಿಸಿದ್ರೆ ಮಾತ್ರ ಈ ತರದ ಕಸುಬುಗಳು ನಮ್ಮಲ್ಲಿ ಉಳಿತದೆ. ಹಾಗೆ ಇದೇ ಉಳ್ಕೊಂಡ್ರೆ ಮಾತ್ರ ನಮ್ಮ ಮುಂದಿನ ತಲೆಮಾರಿಗೂ ಇದು ಹೋಗ್ತದೆ. ಈ ಮಗ್ಗದ ಕೆಲಸ ಮುಂದಿನ ತಲೆಮಾರಿಗೂ ಹೋಗ್ತದೆ. ಇಲ್ಲ ಅಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗುವಂತಹ ನಿಲ್ಲುವಂತಹ ದಿನ ದೂರ ಇಲ್ಲ. ಹಾಗಿರ್ಬೇಕಾದ್ರೆ ನಾವೆಲ್ಲರೂ ನೇಕಾರರಿಗೆ ಪ್ರೋತ್ಸಾಹಿಸೋಣ. ಅವರ ಜೀವನದ ಬಗ್ಗೆ ನಾವು ಇಷ್ಟು ಹೊತ್ತು ತಿಳ್ಕೊಂಡ್ವಿ. ಒಂದು ನೇಕಾರನ ಬದುಕು ಎಷ್ಟು ಕಷ್ಟ ಇದೆ ಅದರೆಲ್ಲ ಬಗ್ಗೆ ಮಾಹಿತಿಯನ್ನು ನಮ್ಗೆ ಸರ್ ಕೊಟ್ರು. ಸೊ ಅದನ್ನ ನಾವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಹೇಗಿದೆ ಒಂದು ಸೀರೆ ಹೇಗಾಗ್ತದೆ, ಒಂದು ಸೀರೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಒಂದು ಸೀರೆಯನ್ನ ಯಾರು ಪರ್ಚೇಸ್ ಮಾಡ್ತಾರೆ, ಅಥವಾ ನಾವೊಬ್ಬ ಕಸ್ಟಮರ್ ಆಗಿ ಒಂದು ನನ್ನ ಕೈಗೆ ಸೀರೆ ಸಿಗುವ ಮುಂಚೆ ಅದರ ಹಿಂದಿನ ಕಥೆಗಳು ತುಂಬಾ ಇದೆ. ಆ ಎಲ್ಲ ಕಥೆಗಳನ್ನ ಸರ್ ನಮಗೆ ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಇವತ್ತಿನ ನನ್ನ ಈ ಸಂಚಿಕೆ. ಇನ್ನಷ್ಟು
ವೈವಿಧ್ಯವಾದಂತಹ ಕುತೂಹಲ ಭರಿತವಾದಂತಹ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ಸೀರೆ ಮಾಡ್ತಾ ಇರುವಂತಹ ಪವರ್ ಲೂಮ್. ಆ ನೂಲುಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅದ್ಭುತ. ಇದರಲ್ಲಿ ಎಷ್ಟೋ ಜನರ ಪರಿಶ್ರಮ ಕೂಡ ಇದೆ.